ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇವತ್ತು ಸೋಮವಾರ ಬೆಳಗಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ ಅಷ್ಟು ಪ್ರಶಾಂತವಾಗಿರುತ್ತೆ, ತಣ್ಣಗೆ. ಮೊದಲಿಗೆ ಇಲ್ಲಿ ನಾನು ರೈಸ್ಗೆ ಅಕ್ಕಿನ ತೊಳೆದು ರೈಸ್ಗೆ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ. ಸೋಮವಾರ ಬೆಳಗ್ಗೆ ಸಂಡೇ ಎಲ್ಲ ನಾನ್ ವೆಜ್ ತಿಂದಿರ್ತೀವಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಚಿತ್ರಾನ್ನ ಮತ್ತು ಸೊಪ್ಪು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ರೈಸ್ಗೆ ಇಟ್ಕೊಬಿಟ್ರೆ ಅದು ವಿಸಿಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈಗ ಸಾಂಬಾರಿಗೆ ಏನೇನು ಬೇಕು ಅಂತ ಎಲ್ಲ ಇಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಇಲ್ಲೇ ಕಲ್ ಮೇಲೇ ಎಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ, ಯಾಕಂದರೆ ತುಂಬ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಬೆಳಗ್ಗೆ ನಿದ್ದೆ ಎದ್ದು ಬಂದು ಒಂದು ಸರ್ತಿ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ನೋಡಿ, ಇದಕ್ಕೆ ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೋತಾ ಇದ್ದೀನಿ. ನೀವು ಖಾಲಿ ಹಸಿಮೆಣ್ಸಿನ್ಕಾಯಿ ಮಾತ್ರನೇ ಹಾಕ್ಕೋತೀವಿ ಅಂದ್ರೂ ಹಾಕ್ಕೋಬೋದು. ತುಂಬ ಸಿಂಪಲಾಗಿ ಮಾಡ್ಕೋತೀನಿ ನಾನು ಸೊಪ್ಪು ಸಾರು. ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೋತೀನಿ, ಹಾಗೇನೂ ಹಾಕ್ಕೋಬೋದು. ಲಾಸ್ಟಲ್ಲಿ ನಾವು ಈ ಥರ ಪಾಮ್ಕೊಂಡಾಗ ಎಲ್ಲನೂ ಸ್ಮಾಶ್ ಆಗುತ್ತೆ. ಈಗ ಖಾರಕ್ಕೆ ಮೆಣಸಿನ್ಕಾಯಿ ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿನೂ ಕಟ್ ಮಾಡ್ಕೋತೀನಿ, ಬಿಡಿಸ್ಕೋತೀನಿ. ಒಂದು ಬೆಳ್ಳುಳ್ಳಿ ಹಾಕ್ಕೊಂಡ್ರೂ ಸರಿ ಹೋಗುತ್ತೆ. ಮತ್ತು ಈರುಳ್ಳಿನೂ ಒಂದು ತೊಗೊಂಡಿದ್ದೀನಿ. ಇದು ಒಂದು ಮೀಡಿಯಮ್ ಸೈಜಲ್ಲಿದೆ. ನೋಡಿ, ಬಿಡಿಸ್ದಾಗೆಲ್ಲ ಬ್ಲ್ಯಾಕ್ ಆಗಿರುತ್ತೆ, ಅದಕ್ಕೆ ನಾವು ನೀರಲ್ಲಿ ಕಂಪಲ್ಸರಿ ತೊಳ್ಕೊಳ್ಳೇಬೇಕು. ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಅರ್ಧ ಈರುಳ್ಳಿ ನಾನು ಸಾಂಬಾರಿಗೆ ಹಾಕ್ತೀನಿ, ಇನ್ನೊಂದು ಅರ್ಧ ಈರುಳ್ಳಿ ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕ್ತೀನಿ. ಟೊಮೆಟೊ ಒಂದು 5 ಟೊಮೆಟೊ ತೊಗೊಂಡಿದ್ದೀನಿ. ನಿಮ್ಮ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೋಬೇಕು. ಅಂದರೆ ನಾವು ಇಲ್ಲಿ ಸೊಪ್ಪು ಸಾಂಬಾರಿಗೆ ಒಂದು 5ರಿಂದ 6 ಹಾಕ್ಕೊಂಡ್ರೂ ನಮ್ಗೆ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಹುಳಿ ಇಷ್ಟ ಆಗಲ್ಲ, ಅಂಥದ್ದವರು ಸ್ವಲ್ಪ ಕಡಿಮೆ ಟೊಮೆಟೊನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು, ದಪ್ಪದಾಗಾದರೂ ಕಟ್ ಮಾಡ್ಕೊಬೋದು ಟೊಮೆಟೊ ಅನ್ನೋದು. ಇಲ್ಲಾಂದರೆ ಒಂದು ವೇಳೆ ಟೊಮೆಟೊ ಚೆನ್ನಾಗಿತ್ತು ಅಂದರೆ ಟೊಮೆಟೊನೂ ಆಗ್ಬೋದು. ಈಗ ನೋಡಿ, 1.5 ಸ್ಪೂನಷ್ಟು ತೊಗರಿಬೇಳೆ ಮತ್ತು ಒಂದು ಅರ್ಧ ಸ್ಪೂನು ಅಷ್ಟು ಹೆಸರುಬೇಳೆನ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಸ್ಪೂನು ಹೆಸರುಬೇಳೆನೂ ಹಾಕಿದ್ದೀನಿ. ನಾನಿಲ್ಲಿ ಅವರೆಬೇಳೆ ಇದ್ದರೆ ಅವರೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಯೂಸ್ ಮಾಡ್ಕೋತೀನಿ. ಈಗ ಸದ್ಯಕ್ಕೆ ಅವರೆಬೇಳೆ ಖಾಲಿ ಆಗಿದೆ, ಅದಕ್ಕೋಸ್ಕರ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಅದು ಎರಡನ್ನೂ ನೀಟಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಏನೇನು ಬಿಡಿಸಿಟ್ಕೊಂಡಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಆದರೆ ಇದು ಎಣ್ಣೆನೂ ಆಪ್ಷನಲ್ಲು, ಲಾಸ್ಟಲ್ಲಿ ಒಗ್ಗರಣೆ ಹೆಂಗೂ ಮಾಡ್ಕೋತೀವಲ್ಲ, ಇದೆಲ್ಲ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತ ಬಿಟ್ಟು ಅಷ್ಟೇ. ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಇಟ್ಕೊಂಡು ಇದಕ್ಕೆ ಈಗ ಅಷ್ಟೊತ್ತಿಗೆ ಇದು ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾವು ಸೊಪ್ಪನ್ನು ಕ್ಲೀನ್ ಮಾಡ್ಕೋಬೇಕು. ನಾನು ಸೊಪ್ಪು ಅನ್ನೋದು ನೆನ್ನೆನೇ ತಂದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ, ಈಗ ಸೊಪ್ಪನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು 2ರಿಂದ 3 ಸರ್ತಿ ನಾವು ನೀಟಾಗಿ ತೊಳ್ಕೊಬೇಕು. ಯಾಕಂದರೆ ಮಣ್ಣು ಅದೆಲ್ಲ ಜಾಸ್ತಿ ಇರುತ್ತೆ, ಈಗ ಮಳೆಗಾಲ ಆಗಿರುತ್ತಲ್ವ, ಅದಕ್ಕೋಸ್ಕರ ನೀಟಾಗಿ ತೊಳ್ಕೊಂಡಿದ್ದೀನಿ ಒಂದು 2ರಿಂದ 3 ಸರ್ತಿ. ಇದು ತೊಳೆದಿದ್ದಾದಮೇಲೆ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣಗೆ. ನಮಗೆ ಸ್ವಲ್ಪ ಟೈಮ್ ಇತ್ತು ಅಂದರೆ ಕಟ್ ಮಾಡಿದ್ರೆ ಹಂಗೇನೋ ಹಾಕಿ ಲಾಸ್ಟಲ್ಲಿ ಎಲ್ಲ ಸೇರಿಸಿ ನಾವು ಮಿಕ್ಸಿಗೂ ಮಾಡ್ಕೋಬೋದು. ಒಂದು ಸರ್ತಿ ಮಿಕ್ಸಿಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಅದೊಂಥರ ಟೇಸ್ಟ್ ಬರುತ್ತೆ. ಇಲ್ಲಿ ಟೈಮ್ ಇಲ್ಲ, ಬೆಳಗ್ಗೆ ಸ್ವಲ್ಪ ಗಡಿಬಿಡಿ ಇರುತ್ತಲ್ಲ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಬೇಕು, ಅದಕ್ಕೋಸ್ಕರ ನಾನು ನೀಟಾಗಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ವಿಸಿಲ್ ಹಾಕ್ಸ್ಕೊಂಡ್ರೆ ಸರಿ ಹೋಗುತ್ತೆ. ನಿಮ್ಗೆ ಇಲ್ಲಿ ಬೇಕು ಅಂದರೆ 1 ಸ್ಪೂನಷ್ಟು ಸಾಂಬಾರು ಪುಡಿನೂ ಸೇರಿಸ್ಕೋಬೋದು, ಚೆನ್ನಾಗಿ ಬರುತ್ತೆ. ಈಗ ರೈಸು ಆಗಿದೆ. ನಾನು ರೈಸ್ ಕುಕ್ಕರ್ಗೂ ಮತ್ತು ಸಾಂಬಾರು ಕುಕ್ಕರ್ಗೆ ಎರಡಿಗೂ ಒಂದೇ ಮುಚ್ಚಳ ಯೂಸ್ ಮಾಡ್ತೀನಿ. ಅದಕ್ಕೆ ನೋಡಿ, ರೈಸ್ ಮೇಲೆ ಮುಚ್ಚಳ ತೆಗೆದು ಸಾಂಬಾರಿಗೆ ಹಾಕಿದ್ದೀನಿ. ಈಗ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಚಿತ್ರಾನ್ನಕ್ಕೇನು ಎಲ್ಲ ಈಸಿ ಇರುತ್ತಲ್ವ, ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಸಪ್ರೇಟಾಗಿ ಜಜ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು. ಈಗ ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಇದಕ್ಕೆ ನೋಡಿ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾದಮೇಲೆ ಇದಕ್ಕೆ
ಡೈರೆಕ್ಟಾಗಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಒಂಚೂರು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿಗೂ ಮುಂಚೆನೂ ನಾವು ಈ ಶುಂಠಿ ಹಾಕ್ಕೋಬೋದು, ಯಾಕಂದರೆ ಶುಂಠಿ ಚೆನ್ನಾಗಿ ಫ್ರೈ ಆಗುತ್ತೆ ಮೊದಲೇ ಹಾಕ್ಕೊಂಡ್ರೆ ಎಣ್ಣೆಗೆ. ಶುಂಠಿ ಸ್ವಲ್ಪ ಇಷ್ಟಪಡೋರು ಸ್ವಲ್ಪ ಲಾಸ್ಟಲ್ಲೂ ಹಾಕ್ಕೋಬೋದು. ಮತ್ತು ಶುಂಠಿ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ. ಅದಕ್ಕೆ ನಾನು ಮೊದಲೇ ಆಯಿಲ್ಗೆ ಹಾಕ್ತಾಯಿದ್ದೀನಿ. ಈಗ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಒಂದೇ ಸರ್ತಿನೂ ಹಾಕ್ಕೋಬೋದು, ಅದು ಸ್ವಲ್ಪನೂ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ, ಸರಿ ಹೋಗುತ್ತೆ ಇದು. ಈಗ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನೋಡಿ ಈ ಕಡೆನೂ ಸಾಂಬಾರು 2 ವಿಸಿಲು ಬಂದು ಎಲ್ಲ ವಿಸಿಲೆಲ್ಲ ತಣ್ಣಗಾಗಿದೆ. ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ನೋಡಿ ಬೆಂದಿದೆ ಚೆನ್ನಾಗಿ. ಈಗ ಇದರಿಂದ ನಾವು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ ಈ ಕಡೆ ಮತ್ತೆ ಅರಿಶಿನ ಪುಡಿನೂ ಹಾಕಿದ್ದೀನಿ ಚಿತ್ರಾನ್ನಕ್ಕೆ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೋದು. ಈ ಕಡೆ ನೋಡಿ ನೀರು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿರೋ ನೀರನ್ನೆಲ್ಲ ತೆಗಿಬೇಕು. ಒಂದೊಂದು ಸರ್ತಿ ತೆಗಿಯೋಕ್ಕಾಗಲಿಲ್ಲ ಅಂದ್ರೂ ಹಂಗೇನು ಇದು ನಾವು ನುಣ್ಣಗೆ ಪಾಮ್ಕೊಂಡ್ರೆ ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ನೋಡಿ ನೀಟಾಗಿ ರೆಡಿ ಆಗಿದೆ. ನಾವೇನು ಬಗ್ಸಿಟ್ಕೊಂಡಿದ್ವೋ ಆ ನೀರನ್ನು ಮತ್ತೆ ಅದಕ್ಕೆ ಹಾಕ್ಕೋಬೇಕು. ಈ ಕಡೆ ಚಿತ್ರಾನ್ನನೂ ರೆಡಿಯಾಗಿದೆ. ಇದಕ್ಕೆ ಲೆಮನ್ ಒಂದು ಸೇರಿಸ್ಕೋಬೇಕು, ಯಾಕಂದರೆ ಬಿಸಿ ಇರುವಾಗೆ ನಾವು ಹಾಕ್ಕೊಂಡ್ರೆ ಅಷ್ಟು ಹುಳಿ ಬರಲ್ಲ. ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಲೆಮನ್ನ ಸೇರಿಸ್ಕೋಬೇಕಾಗುತ್ತೆ. ಈಗ ಲೆಮನ್ ಸೇರಿಸ್ಕೊಂಡಿದ್ದಾದಮೇಲೆ ಈಗ ಅನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು, ಅಂದರೆ ಗೊಜ್ಜಿಗೆ ಎಷ್ಟು ಸರಿ ಹೋಗುತ್ತೋ ಅಷ್ಟು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಕಡೆ ಚಿತ್ರಾನ್ನನೂ ರೆಡಿ ಆಗುತ್ತೆ. ಆ ಕಡೆ ಸಾಂಬಾರು ಕಾಯಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಒಂದು ಸ್ವಲ್ಪ ಕುದಿ ಬಂದಿದ್ದಾದಮೇಲೆ ಅದಕ್ಕೂ ಒಗ್ಗರಣೆ ಮಾಡಿಕೊಂಡ್ರೆ ನಮಗೆ ರೆಡಿ ಆಯಿತು ಸಾಂಬಾರು ಅನ್ನೋದು. ನೋಡಿ ಸಾಂಬಾರು ಕುದೀತಾ ಇದೆ. ಸ್ಟವ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಒಗ್ಗರಣೆಗೆ ನಾನು ಚೌಟ್ನಿ ಇಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಬೆಳಗಿನ ಜಾವ ಅಲ್ವ ಸ್ವಲ್ಪ ಗಡಿಬಿಡಿ ಅನ್ನೋದಿರುತ್ತೆ. ಒಂದು 8 ಗಂಟೆಗೆ ಹೋಗಬೇಕಾಗುತ್ತೆ ನಮ್ಮ ದೊಡ್ಡ ಮಗ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಅಷ್ಟೊತ್ತಿಗೆ ಹೋಗ್ತಾರೆ. ಅದಕ್ಕೋಸ್ಕರ 8 ಗಂಟೆಗೆ ನಾನು ಟಿಫನ್ ರೆಡಿ ಮಾಡಬೇಕು. ಮತ್ತು ಅವ್ರಿಗೆ ಬಾಕ್ಸಸ್ಗೆ ಸಪ್ರೇಟಾಗಿ ನಮ್ಮ ಮನೆಯವ್ರಿಗೆ ಅನ್ನ ಸಾಂಬಾರು ಮಾಡಲೇಬೇಕು. ನಮ್ಮ ಮಕ್ಕಳಿಗೆ ಟಿಫನ್ನೇ ಹಾಕ್ಕೊಡ್ತೀನಿ ಬಾಕ್ಸ್ಗೆ. 8 ಗಂಟೆಗೆ ಎಲ್ಲ ರೆಡಿ ಆಗಿರಬೇಕು. ನೋಡಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಗ್ಗರಣೆ ಸಾಂಬಾರಿಗೆ ಹಾಕಿ ಈ ಥರ ಪ್ಲೇಟ್ ಮುಚ್ಕೋಬೇಕು. ಆವಾಗ ನಮಗೆ ಘಮ ಅನ್ನೋದು ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಇದನ್ನು ತೆಗೆದುಬಿಟ್ಟು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಚಿ ಬಿಟ್ಬಿಡಬೇಕು. ನೋಡಿ ಈ ಕಡೆ ಚಿತ್ರಾನ್ನನೂ ರೆಡಿಯಾಗಿದೆ, ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರನ್ನು. ನಾವು ಹೆಸರುಬೇಳೆ ಸ್ವಲ್ಪ ಹಾಕಿರ್ತೀವಲ್ಲ, ಅದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಅನ್ನ ಉಳಿದಿದೆ, ಇದು ಬಾಕ್ಸ್ಗೆ ಹಾಕಬೇಕು. ನೋಡಿ ಎಲ್ಲ ಬಾಕ್ಸಸ್ಗೂ ನಾನು ಹಾಕಿ ರೆಡಿ ಮಾಡಿದ್ದೀನಿ. ಫ್ರೆಂಡ್ಸ್, ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು 4 ಜನಕ್ಕೆ ಬೆಳಗ್ಗೆ ಬಾಕ್ಸಸ್ಗೆ ರೆಡಿ ಮಾಡಬೇಕಾಗುತ್ತೆ. ನೋಡಿ ಇದು ಇಬ್ಬರಿಗೆ ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ರೆಡಿ ಮಾಡಿದ್ದೀನಿ. ನೋಡಿ ಮಕ್ಕಳೆಲ್ಲ ಹೋಗಿದ್ದಾದಮೇಲೆ ಮನೆಯಲ್ಲಿ ಸ್ವಲ್ಪ ಪೂಜೆ ಮಾಡಿಕೊಂಡೆ. ಮಳೆ ಅಂತೂ ಇವತ್ತು ಬರ್ತಾನೇ ಇತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಮಗ ಸ್ಕೂಲಿಂದ ಕರ್ಕೊ ಬಂದಮೇಲೆ ಅವ್ನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ.